ಕಾಂಗ್ರೆಸ್ನಲ್ಲಿ ಕೋಲಾಹಲದ ಬೆಂಕಿ ಹೊಗೆಯಾಡ್ತಾ ಇದೆ. ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಬಿಆರ್ ಪಾಟೀಲ್ ಅವರು ಅತ್ತ ಕೆಲವು ಸಚಿವರು ದೆಹಲಿ ದಂಡಯಾತ್ರೆಗೆ ಹೊರಟಿದ್ದಾರೆ. ಇದು ಸಿಎಂಗೆ ಹೊಸ ಟೆನ್ಷನ್ ಕೊಡ್ತಾ ಇದೆ. ನಾನು ನನ್ನ ಕ್ಷೇತ್ರಕ್ಕೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಾಕು. ಬಿಆರ್ ಪಾಟೀಲ್ ಬಂಡಾಯದ ಬಾವುಟ. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ಯಾಕೆ? ಸಿಎಂ ಸಿದ್ದರಾಮಯ್ಯ ಪರಮಾಪ್ತರೆನಿಸಿಕೊಂಡಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಪಾಟೀಲ್ ಕೆಂಡ ಒಂದು, ರಾಜೀನಾಮೆ ವಾಪಸ್ ಪಡೆಯಲ್ಲ. ಅಲ್ಲ, ಮತ್ತೆ ಸಿ ಎಂ ಕರೆದ್ರೆ ಖಂಡಿತ ಹೋಗ್ತೀನಿ, ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಪಾಟೀಲ್ ಕೆಂಡ ಎರಡು, ಆರ್ಥಿಕ ಸಮಸ್ಯೆಗೆ ಗ್ಯಾರಂಟಿ ಕಾರಣ. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು. ಪಾಟೀಲ್ ಕೆಂಡ ಮೂರು, ಬ್ಲ್ಯಾಕ್ ಮೇಲ್ ಮಾಡೋ ವ್ಯಕ್ತಿ ನಾನಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ. ನಾನು ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ಪಾಟೀಲ್ ಕೆಂಡ ನಾಲ್ಕು, ನಾನು ಮತ್ತೆ ಎಲೆಕ್ಷನ್ಗೆ ನಿಲ್ಲಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು. 4 ಸಲ MLA ಆದೆ, 1 ಸಲ MLC ಆದೆ. ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಕೇಳಿದ್ರಲ್ಲ, ಆಳಂದ ಶಾಸಕ ಬಿಆರ್ ಪಾಟೀಲ್ ಎಷ್ಟರ ಮಟ್ಟಿಗೆ ಕೆಂಡವಾಗಿದ್ದಾರೆ ಅಂತ. ಕಾಂಗ್ರೆಸ್ನ ಈ ಕೋಲಾಹಲಕ್ಕೆ ಬಿಜೆಪಿ ಗೇಲಿ ಮಾಡಿದೆ. ಸಿಎಂ ಸೀಟ್ಗೆ ಮ್ಯೂಸಿಕಲ್ ಚೇರ್ ನಡೆಯುತ್ತೆ. ನವೆಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತೀನಿ. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ದೆಹಲಿಗೆ ಹೊರಟು ನಿಂತ ರಾಜಣ್ಣ ಪರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಇದೀಗ ರಾಜಣ್ಣ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗ್ತೀವಿ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಜೊತೆ ಮೊದಲ ವಿಕೆಟ್ ಪತನವಾಗಿದೆ. ಇದು ಸಿಎಂ ಸೀಟ್ಗೆ ಕಂಟಕವಾಗುತ್ತಾ, ಮತ್ತೆ ಇನ್ಯಾರು ಪಕ್ಷ ತೊರೆಯುತ್ತಾರೆ ಅನ್ನೋ ಮಾತು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕೋಲಾಹಲದ ಬೆಂಕಿ ಹೊಗೆಯಾಡ್ತಾ ಇದೆ. ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ ಬಿಆರ್ ಪಾಟೀಲ್ ಅವರು ಅತ್ತ ಕೆಲವು ಸಚಿವರು ದೆಹಲಿ ದಂಡಯಾತ್ರೆಗೆ ಹೊರಟಿದ್ದಾರೆ. ಇದು ಸಿಎಂಗೆ ಹೊಸ ಟೆನ್ಷನ್ ಕೊಡ್ತಾ ಇದೆ. ನಾನು ನನ್ನ ಕ್ಷೇತ್ರಕ್ಕೂ ಏನು ಮಾಡೋಕ್ಕಾಗ್ತಾ ಇಲ್ಲ, ಬೇರೆ ವಿಷಯಕ್ಕೂ ನಾನು ಏನು ಮಾಡೋಕ್ಕಾಗ್ತಾ ಇಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು. ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಸಾಕು. ಬಿಆರ್ ಪಾಟೀಲ್ ಬಂಡಾಯದ ಬಾವುಟ. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ಯಾಕೆ? ಸಿಎಂ ಸಿದ್ದರಾಮಯ್ಯ ಪರಮಾಪ್ತರೆನಿಸಿಕೊಂಡಿದ್ದ ಆಳಂದ ಶಾಸಕ ಬಿಆರ್ ಪಾಟೀಲ್ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ ಬಿಆರ್ ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಪಾಟೀಲ್ ಕೆಂಡ ಒಂದು, ರಾಜೀನಾಮೆ ವಾಪಸ್ ಪಡೆಯಲ್ಲ. ಅಲ್ಲ, ಮತ್ತೆ ಸಿ ಎಂ ಕರೆದ್ರೆ ಖಂಡಿತ ಹೋಗ್ತೀನಿ, ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಪಾಟೀಲ್ ಕೆಂಡ ಎರಡು, ಆರ್ಥಿಕ ಸಮಸ್ಯೆಗೆ ಗ್ಯಾರಂಟಿ ಕಾರಣ. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು. ಪಾಟೀಲ್ ಕೆಂಡ ಮೂರು, ಬ್ಲ್ಯಾಕ್ ಮೇಲ್ ಮಾಡೋ ವ್ಯಕ್ತಿ ನಾನಲ್ಲ.
ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ಪಾಟೀಲ್ ಕೆಂಡ 4 ನಾನು ಮತ್ತೆ ಎಲೆಕ್ಷನ್ಗೆ ನಿಲ್ಲಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ MLA ಇದೆ, 1 ಸಲ MLC ಇದೆ, ಸಾಕು, ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಕೇಳಿದ್ರಲ್ಲ, ಆಳಂದ ಶಾಸಕ BR ಪಾಟೀಲ್ ಎಷ್ಟರ ಮಟ್ಟಿಗೆ ಕೆಂಡವಾಗಿದ್ದಾರೆ ಅಂತ. ಕಾಂಗ್ರೆಸ್ನ ಈ ಕೋಲಾಹಲಕ್ಕೆ ಬಿಜೆಪಿ ಗೇಲಿ ಮಾಡಿದೆ. ಸಿಎಂ ಸೀಟ್ಗೆ ಮ್ಯೂಸಿಕಲ್ ಚೇರ್ ನಡೆಯುತ್ತೆ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದು. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ದೆಹಲಿಗೆ ಹೊರಟು ನಿಂತ ರಾಜಣ್ಣ ಪರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಇದೀಗ ರಾಜಣ್ಣ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗ್ತೀವಿ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಜೊತೆ ಮೊದಲ ವಿಕೆಟ್ ಪತನವಾಗಿದೆ. ಇದು ಸಿಎಂ ಸೀಟ್ಗೆ ಕಂಟಕವಾಗುತ್ತಾ ಮತ್ತೆ ಇನ್ಯಾರು ಪಕ್ಷ ತೊರೆಯುತ್ತಾರೆ ಅನ್ನೋ ಮಾತು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ನಲ್ಲಿ ಕೋಲಾಹಲದ ಬೆಂಕಿ ಹೊಗೆಯಾಡ್ತಾ ಇದೆ. ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರೆ BR ಪಾಟೀಲ್ ಅವರು ಅತ್ತ ಕೆಲವು ಸಚಿವರು ದೆಹಲಿ ದಂಡಯಾತ್ರೆಗೆ ಹೊರಟಿದ್ದಾರೆ. ಇದು ಸಿಎಂಗೆ ಹೊಸ ಟೆನ್ಷನ್ ಕೊಡ್ತಾ ಇದೆ. ನಾನು ನನ್ನ ಕ್ಷೇತ್ರಕ್ಕೂ ಏನೂ ಮಾಡೋಕ್ಕಾಗ್ತಾಯಿಲ್ಲ, ಬೇರೆ ವಿಷಯಕ್ಕೂ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ. ಇತ್ತು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ಸಾಕು, ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. BR ಪಾಟೀಲ್ ಬಂಡಾಯದ ಬಾವುಟ. ಸಿಎಂ ರಾಜಕೀಯ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ಯಾಕೆ? ಸಿಎಂ ಸಿದ್ದರಾಮಯ್ಯ ಪರಮಾಪ್ತರೆನಿಸಿಕೊಂಡಿದ್ದ ಆಳಂದ ಶಾಸಕ BR ಪಾಟೀಲ್ ಸಿಎಂ ರಾಜಕೀಯ ಸಲಹೆಗಾರ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಸಿದ್ದರಾಮಯ್ಯ ಆಪ್ತ ಆಳಂದ ಶಾಸಕ BR ಪಾಟೀಲ್ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಪಾಟೀಲ್ ಕೆಂಡ 1 ರಾಜೀನಾಮೆ ವಾಪಸ್ ಪಡೆಯಲ್ಲ. ಅಲ್ಲ, ಮತ್ತು CM ಕರೆದ್ರೆ ಖಂಡಿತ ಹೋಗ್ತೀನಿ, ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಪಾಟೀಲ್ ಕೆಂಡ 2 ಆರ್ಥಿಕ ಸಮಸ್ಯೆಗೆ ಗ್ಯಾರಂಟಿ ಕಾರಣ. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ, ಕೊಡಬಹುದು. ಪಾಟೀಲ್ ಕೆಂಡ 3 ಬ್ಲ್ಯಾಕ್ ಮೇಲ್ ಮಾಡೋ ವ್ಯಕ್ತಿ ನಾನಲ್ಲ. ಆ ಕೀಳ್ಮಟ್ಟಕ್ಕೆ ಹೋಗಿ ನಾನು ಬ್ಲ್ಯಾಕ್ ಮೇಲ್ ಮಾಡುವ ಪೊಲಿಟಿಷಿಯನ್ ಅಲ್ಲ ನಾನು. ಏನು ಸಚಿವ ಸ್ಥಾನ ಸಿಗಲೇಬೇಕಂತೇನು ಫಂಡಮೆಂಟಲ್ ರೈಟ್ ಅದ. ಎಷ್ಟೋ ಜನ ಏನೂ MLA ಆಗಲ್ಲ. ಪಾಟೀಲ್ ಕೆಂಡ 4 ನಾನು ಮತ್ತೆ ಎಲೆಕ್ಷನ್ಗೆ ನಿಲ್ಲಲ್ಲ. ಬೊಮ್ಮಾಯಿಯವರು ಒತ್ತಾಯ ಮಾಡಿ ಟಿಕೆಟ್ ಕೊಟ್ಟರು, 4 ಸಲ MLA ಇದೆ, 1 ಸಲ MLC ಇದೆ, ಸಾಕು, ನಾನು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಕೇಳಿದ್ರಲ್ಲ, ಆಳಂದ ಶಾಸಕ BR ಪಾಟೀಲ್ ಎಷ್ಟರ ಮಟ್ಟಿಗೆ ಕೆಂಡವಾಗಿದ್ದಾರೆ ಅಂತ. ಕಾಂಗ್ರೆಸ್ನ ಈ ಕೋಲಾಹಲಕ್ಕೆ ಬಿಜೆಪಿ ಗೇಲಿ ಮಾಡಿದೆ. ಸಿಎಂ ಸೀಟ್ಗೆ ಮ್ಯೂಸಿಕಲ್ ಚೇರ್ ನಡೆಯುತ್ತೆ. ನವಂಬರ್ಗೆ ಈ ಮ್ಯೂಸಿಕಲ್ ಚೇರ್ ಅವತ್ತು ವಿಜಿಲ್ ಬರ್ತೈತೆ. ಮ್ಯೂಸಿಕಲ್ ಚೇರಲ್ಲಿ ವಿಜಿಲ್ ಹಾಕಿದಾಗ ಟಕ್ ಅಂತ ಕೂತ್ಕೊಂಡ್ಬಿಡ್ಬೇಕು. ಆಗಲೇ DK ಶಿವಕುಮಾರ್ ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲಿ ನನ್ನ ಮುಂದೆನೇ ಹೇಳಿದ್ದಾರೆ. ನಾನೇ ಅದಕ್ಕೆ ರಿಯಾಕ್ಟ್ ಮಾಡಿದ್ದೀನಿ, ಯಾವಾಗ ಒದ್ದು ಕಿತ್ಕೊಂತಿದ್ದು. ಅದಕ್ಕೆ ನವಂಬರ್ ಮೋಸ್ಟ್ಲಿ 15 ಅಥವಾ 16 ಇರಬೇಕು. ಅವತ್ತು ಮ್ಯೂಸಿಕಲ್ ಚೇರ್ನ ಚೀಟಿ ಹೊಡೆಯುತ್ತೆ. ದೆಹಲಿಗೆ ಹೊರಟು ನಿಂತ ರಾಜಣ್ಣ ಪರಂ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಚ್ಚು ಕೈ ಸುಡುತ್ತಿದೆ. ಸಿಎಂ ಆಪ್ತನೇ ತೊಡೆ ತಟ್ಟಿರೋದು ನುಂಗಲಾರದ ತುತ್ತಾಗಿದೆ. ಇದೀಗ ರಾಜಣ್ಣ ಪರಮೇಶ್ವರ್ ಕೂಡ ದೆಹಲಿಗೆ ಹೋಗ್ತೀವಿ ಅಂತಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಜೊತೆ ಮೊದಲ ವಿಕೆಟ್ ಪತನವಾಗಿದೆ. ಇದು ಸಿಎಂ ಸೀಟ್ಗೆ ಕಂಟಕವಾಗುತ್ತಾ ಮತ್ತೆ ಇನ್ಯಾರು ಪಕ್ಷ ತೊರೆಯುತ್ತಾರೆ ಅನ್ನೋ ಮಾತು ಜೋರಾಗಿದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.